ಶಾಸ್ತ್ರಿಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲನೇದಾಗಿ ವಾರ ಭವಿಷ್ಯವನ್ನು ನಾವು ಆರಂಭ ಮಾಡೋದೇ ಒಂದು ಒಳ್ಳೆಯ ಮಾತಿನಿಂದ. ಇವತ್ತು ಯಾವ ಮಾತನ್ನು ಹೇಳ್ತಾ ಇದ್ದೀರಿ? ಇಡೀ ವಾರ ಆ ಒಂದು ಮಾತನ್ನು ಕೇಳಿಬಿಟ್ಟು ಎಲ್ಲರೂ ಉತ್ಸಾಹಿಗಳಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ವದ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಕು. ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವು ಒಂದು ಒಳ್ಳೆಯ ಮಾತು, ಮನಸ್ಸಿಗೆ ಯಾವುದು ಹಿತವೋ, ಯಾವುದು ಆದರ್ಶವೋ, ಯಾವುದು ಅನುಕರಣೀಯವೋ ಅಂಥ ಒಂದು ಒಳ್ಳೆಯ ಮಾತನ್ನು ಪ್ರತಿ ವಾರ ನೋಡ್ತಾ ಇದ್ದೀವಿ. ಈ ವಾರ ಗಮನಿಸಿ. ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಮಪೇಕ್ಷತೆ ಮುಕ್ತಾರತ್ನಸ್ಯ ಅಶ್ಮಘರ್ಷಣಂ ನೋಪಯುಜ್ಯತೆ ಅಂತ. ಏನಿದೆ ಅರ್ಥ ಅಂತಂದರೆ, ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ. ಸ್ವಭಾವವ ಸಹಜವಾಗೇ ಸುಂದರವಾಗಿರ್ತಕ್ಕಂಥ ವಸ್ತು ಅಥವಾ ವ್ಯಕ್ತಿ ಸಂಸ್ಕಾರ ಹೆಚ್ಚಿನ ಅಲಂಕಾರ ಬೇಕಾಗಿಲ್ಲ ಅಂತ. ಸಹಜವಾಗಿ ಒಂದು ಗುಣ, ಒಬ್ಬ ವ್ಯಕ್ತಿಗೆ ಗುಣವೇ ಸುಂದರವಾಗಿದ್ದರೆ ಅಲಂಕಾರ, ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಲೆ ಬಾಚಿಕೊಳ್ಳೋದು ಎಷ್ಟು ಬೇಕೋ ಅಷ್ಟು ಬೇಕು ಪ್ರದರ್ಶನಕ್ಕೆ, ನಮ್ಮ ಲೌಕಿಕ ವ್ಯವಹಾರಗಳಿಗೆ. ಆದರೆ ಅತಿಯಾದ ಅಲಂಕಾರಗಳು, ಇನ್ನೇನೋ ಆಭರಣಗಳು ಹಾಕ್ಕೊಳ್ತಕ್ಕಂಥದ್ದು, ಇನ್ಯಾವುದೋ ಒಂದು ಸ್ಟೈಲ್ ಮಾಡ್ತಕ್ಕಂಥದ್ದು, ಇವುಗಳೆಲ್ಲ ಅವಶ್ಯಕತೆ ಇಲ್ಲ. ಸಹಜವಾಗಿ ಗುಣಶಾಲಿಗಳಾಗಿರ್ತಕ್ಕಂಥವ್ರಿಗೆ ಅನ್ನೋದನ್ನು ಸೂಚಿಸುತ್ತೆ. ನಾವು ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕಾಗತ್ತೆ, ಬೇಕಾಗಿರ್ತಕ್ಕಂಥದ್ದೇ. ಕಾರಣ, ನಾವು ಹೊರಗಿನ ಬಾಹ್ಯ ಸೌಂದರ್ಯಕ್ಕೆ ಈಗಿನ ಪ್ರಪಂಚ ಹೆಚ್ಚಿನ ಬೆಲೆ ಕೊಡುತ್ತೆ. ಹೇಗೆ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಹೇಗಿದ್ದಾರೆ, ಯಾವುದ್ರಲ್ಲಿ ಬರ್ತಾ ಇದ್ದಾರೆ, ಯಾವ ಥರ ಇದೆ ಅವರ ಹೊರಗಿನ ಅಪಿಯರೆನ್ಸ್, ಇದು ಬಹಳ ಮುಖ್ಯ ಹೌದು. ಆದರೆ ಅತಿಯಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ಹೇಳುತ್ತೆ. ನಮ್ಮ ಗುಣ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ನೋಯಿಸ್ತೇ ಇರತಕ್ಕಂಥದ್ದು. ಎಷ್ಟೆಲ್ಲ ಆಭರಣಗಳು ಹಾಕ್ಕೊಂಡು, ಎಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಕೆಟ್ಟ ಸ್ವಭಾವ ಇದ್ದರೆ ಮನುಷ್ಯನಿಗೆ ಪ್ರಯೋಜನ ಏನು? ಆ ರೀತಿಯಲ್ಲಿ ಒಳ್ಳೆಯ ಗುಣ ಇರಬೇಕು ಅನ್ನೋದನ್ನು ಬಹಳ ಮುಖ್ಯ. ಇದು ಒಂದು ಪುಟ್ಟ ಆ ಒಂದು ಕಥೆ ನೆನಪಾಗುತ್ತೆ ನನಗೆ. ಕಥೆ ಅಲ್ಲ, ಅದು ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು. ಶೃಂಗೇರಿಯಲ್ಲಿ ಸಾಮಾನ್ಯವಾಗಿ ಮಠಾಧೀಶರನ್ನು ಅಂದರೆ ಅವರು ಪೀಠಕ್ಕೆ ಬರಬೇಕು ಅಂತ ನಿರ್ಣಯಿಸುವಾಗ ಕೆಲವು ಒಂದು ನಿರೀಕ್ಷೆಗಳಿರುತ್ತೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸ್ವಾಮಿಗಳು ಅವರು ಅಷ್ಟು ಚೆನ್ನಾಗಿರಲಿಲ್ಲ. ಶಾರದಾ ಪೀಠದ ಮಾಣಿಕ್ಯದಲ್ಲಿ ಈ ಕಥೆಯನ್ನು ನೋಡ್ತೀವಿ ನಾವು. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪತ್ರ ಹೋಗುತ್ತೆ ಹಿರಿಯ ಸ್ವಾಮಿಗಳಿಂದಾಗಿ. ಏನು, ನರಸಿಂಹ ಅಂತ ಒಬ್ಬ ಹುಡುಗನನ್ನು ಗುರುತು ಮಾಡಿದ್ದೀನಿ, ಆ ಹುಡುಗನೇ ಮುಂದಿನ ಪಟ್ಟಕ್ಕೆ ಬರಬೇಕು, ಅವನೇ ಸನ್ಯಾಸಿಯಾಗಬೇಕು ಅಂತ. ಸ್ವಾಮಿಗಳು ಆಸ್ಥಾನ ವಿದ್ವಾಂಸರ ಜೊತೆಗೆ ಬಂದು ಬೆಂಗಳೂರಿನಲ್ಲಿ ಓದ್ತಾ ಇದ್ದಂಥ ಹುಡುಗನನ್ನು ನೋಡಿದ್ರೆ ಏನು ರೀ, ಅಷ್ಟೇನು ಚೆನ್ನಾಗಿಲ್ವಲ್ರಿ ವ್ಯಕ್ತಿ, ತುಂಬ ಕಪ್ಪಾಗಿದ್ದಾನೆ, ಕುಳ್ಳಗಿದ್ದಾನೆ, ಧೈರ್ಯಶಾಲಿ ಅಲ್ಲ, ಲವಲವಿಕೆ ಇಲ್ಲ, ಚಟುವಟಿಕೆ ಇಲ್ಲ, ಇಂಥವನನ್ನು ಹೇಗ್ರಿ ಮಠಾಧೀಶರನ್ನಾಗಿ ಮಾಡೋದು? ಹೇಗೋ ಸ್ವಾಮಿಗಳು ಒಪ್ಪಿದ್ದಾರೆ ಬಿಡಪ್ಪ ಅಂತ ಹೇಳಿ ನಿರ್ಣಯಕ್ಕೆ ಬರ್ತಾರೆ. ಬಹಳ ವಿಸ್ತಾರವಾದ ಕಥೆ, ಕಾಲವಿಲ್ಲ, ಹೀಗಾಗಿ ತುಂಬ ಹ್ರಸ್ವ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಸೌಂದರ್ಯ ಸ್ವಾಮಿಗಳಿಗೆ ಅದಲ್ಲ ಮುಖ್ಯ, ಅವನಲ್ಲಿರ್ತಕ್ಕಂಥ ವಿದ್ಯೆ, ವೈರಾಗ್ಯ, ಸನ್ಯಾಸಿ ಬೇಕಾಗಿರ್ತಕ್ಕಂಥದ್ದು ಅದಲ್ವಾ ಅಂತ. ಅದನ್ನು ನೋಡಿ ಕೊನೆಗೆ ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವರು ಸನ್ಯಾಸತ್ವ ತೊಗೊಂಡ ಮೇಲೆ ಗೊತ್ತಾಗುತ್ತೆ, ಮಠದ ವ್ಯವಹಾರಗಳಿಗೂ ನನಗೂ ಸಂಬಂಧ ಇರಬಾರ್ದು, ನಾನಾಯಿತು, ನನ್ನ ಅನುಷ್ಠಾನ ಆಯಿತು, ನನ್ನ ಪಾಠ ಆಯಿತು, ಇಷ್ಟರಲ್ಲಿದ್ದರೆ ಸಂತೋಷ ನನಗೆ ಅಂತ ಹೇಳಿದಾಗ ಅವರಿಗೆ ಗೊತ್ತಾಗುತ್ತೆ, ಓಹೋ ಇದು ಯಾಕೆ ಆಯ್ಕೆ ಮಾಡಿದ್ರು ಹಿರಿಯರು ಅಂತ ಹೇಳಿ. ಹಾಗೆ ನಾವು ವಿದ್ಯಾರ್ಥಿಗಳಿಗೆ ಆಡಂಬರತೆ, ಶಾಲೆಗೆ ಹೋಗುವಾಗಲೇ ವಿಚಿತ್ರವಾದ ಅಲಂಕಾರಗಳು, ಬ್ಯಾಗ್ ಆಗಿರಬೇಕು, ಶೂಸ್ ಹೀಗಿರಬೇಕು, ಇದಕ್ಕಿಂತ ಮುಖ್ಯವಾಗಿ ಏನು ಓದಿದ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇದೆಲ್ಲರಿಗೆ ಅನ್ವಯಿಸ್ಕೊಳ್ತಕ್ಕಂಥ ವಿಚಾರ. ಇದು ಈ ವಾರದ ಒಳ್ಳೆಯ ಮಾತು. ಅಂದರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಆಗುತ್ತೆ ಅನ್ನುವಂತಹ ಸಂದೇಶ ಶಾಸ್ತ್ರಿಗಳೇ. ಈಗ ಇಡೀ ವಾರ ಯಾವ ರೀತಿ ಇರುತ್ತೆ, ಏನು ವಿಶೇಷತೆ ಇದೆ ತಿಳಿಸ್ಕೊಡುತ್ತಾರೆ. ದೀಪಾವಳಿ ಹಬ್ಬ ಬೇರೆ ಇದೆ, ಇದು ಶುರುವಾಗ್ಬಿಟ್ಟಿದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ವಾರದ ವಿಶೇಷ ತಿಳಿಸೋದಾದ್ರೆ ಖಂಡಿತ ನೋಡೋಣ. ಈ ವಾರದಲ್ಲಿ ಈ ಹೊತ್ತಿನಿಂದಲೇ ಪ್ರಾರಂಭವಾಗುತ್ತೆ ಧನತ್ರಯೋದಶಿ ದಿವಸ, ಧನ್ತೇರಸ್ ಅಂತ ಕರೀತಕ್ಕಂಥದ್ದು.
ಕೋಷ್ಟಕವನ್ನು ಗಮನಿಸಿ. ನಾಳೆ ಈ ದಿವಸ ನೀರು ತುಂಬ ಹಬ್ಬ, ನರಕ ಚತುರ್ದಶಿ, ನರಕ ಅಭ್ಯಂಗ ಇರ್ತಕ್ಕಂಥದ್ದು ನೋಡ್ತೀವಿ. ನಾಳೆ ದಿವಸ ನರಕ ಚತುರ್ದಶಿ ಹಾಗೂ ಧನಲಕ್ಷ್ಮಿ ಪೂಜೆ. ನಾಳೆ 2 ನರಕ ಚತುರ್ದಶಿ, ಅದು ಧನಲಕ್ಷ್ಮಿ ಪೂಜೆ. ನಾಳೆ ಸಂಜೆಯೇ ಅಮಾವಾಸ್ಯೆ ಇರೋ ಕಾರಣದಿಂದಾಗಿ ನಾಳೆಯೇ ಲಕ್ಷ್ಮೀ ಪೂಜೆಯನ್ನು ಆಚರಿಸಬೇಕು. ಆನಂತರದಲ್ಲಿ ನಾವು ಕಾಣ್ತಕ್ಕಂಥ ಬಲಿಪಾಡ್ಯಮಿ, ಅದು ಬುಧವಾರದ ದಿವಸ. ಬಲಿಪಾಡ್ಯಮಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಅದು ದೀಪಾವಳಿ ಅಂತ ಕರೀತಾರೆ. ಬಲೀಂದ್ರನ ಪೂಜೆ ನೆರವೇರಿಸ್ತಕ್ಕಂಥದ್ದು, ಕುಬೇರ ಪ್ರತಿಪತ್ ಅಂತ ಕರೀತಾರೆ, ದ್ಯೂತ ಪ್ರತಿಪತ್ ಅಂತ ಕರೀತಾರೆ, ಹಲವು ಹೆಸರುಗಳಿದ್ದಾವೆ ದೀಪಾವಳಿಗೆ. ಇದಿಷ್ಟು ಈ ವಾರದಲ್ಲಿ ನಾವು ಕಾಣುವ ಪ್ರಮುಖವಾದದ್ದು. ಆಮೇಲೆ ಕೊನೆಗೆ ಹಾಸನಾಂಬ ದರ್ಶನ ಮುಕ್ತಾಯವಾಗುತ್ತೆ. ಅದೊಂದು ಬಹಳ ವಿಶೇಷವಾದ, ಅದು ಭಗಿನಿ ದ್ವಿತೀಯ ಅಂತ ಬೇರೆ ಕರೀತಾರೆ ಆ ದಿವಸವನ್ನು, ಅಂದರೆ ಗುರುವಾರದ ದಿವಸ. ಅದಾದ ಮೇಲೆ ನಾವು ಬುಧನ ಸಂಕ್ರಮಣ ಕಾಣ್ತೀವಿ. ಬುಧ ಇಷ್ಟು ದಿವಸ ಮಿತ್ರಕ್ಷೇತ್ರದಲ್ಲಿ ಇದ್ದಂಥ ಬುಧ ಏನು ವೃಶ್ಚಿಕ ರಾಶಿಗೆ ಬರ್ತಾನೆ. ಅದೊಂದು ಬಹಳ ಮುಖ್ಯವಾದದ್ದು. ಶತ್ರುಕ್ಷೇತ್ರದಲ್ಲಿ ಸಂಚರಿಸುವಾಗ ಯಾವ ರೀತಿಯ ಫಲಗಳು ಬರುತ್ತಪ್ಪ ಅದನ್ನು ನಾವು ನೋಡೋಣ. ಬುಧ ಕುಜನ ಮನೆಯಲ್ಲಿ ಸಂಚರಿಸುವಾಗ ವಿಚಿತ್ರವಾದ ಗುಣಗಳನ್ನು ಕೊಟ್ಟುಬಿಡ್ತಾನೆ. ಇಷ್ಟು ದಿವಸ ಇಲ್ಲದೇ ಇದ್ದಿದ್ದು ಹಾಗೆ ಸ್ವಭಾವ ಬದಲಾಗ್ಬಿಡುತ್ತೆ, ಆ ರೀತಿಯ ಸ್ವಭಾವ ಕೊಡ್ತಾನೆ. ಅದೇನು ಆಮೇಲೆ ನೋಡೋಣ, ರಾಶಿ ಫಲ ಸಂದರ್ಭದಲ್ಲಿ ಗಮನಿಸೋಣ. ಅಂತೂ ಅದು ವಾರದ ಕೊನೆಯಲ್ಲಿ ಬೇರೆ ಇದೆ, ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂತೂ ಈ ಒಂದು ಸಂದರ್ಭದಲ್ಲಿ ಈ ದಿವಸದಿಂದ ಧನತ್ರಯೋದಶಿ ವ್ಯಾಪಾರ, ನಾನು ಇವತ್ತು ಬೆಳಿಗ್ಗೆ ಪೇಪರ್ ಓದ್ತಾ ಇದ್ದೆ, ಸುಮಾರು 1,00,000 ಕೋಟಿ ವ್ಯವಹಾರ ಆಗೋಗಿದೆ ಧನತ್ರಯೋದಶಿ ನಿಮಿತ್ತ ಅಂತ. 10,000 ಕೋಟಿಯ ಈ ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿರ್ತಕ್ಕಂತಹ ವಸ್ತುಗಳ ಮಾರಾಟ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಬಂಗಾರವೂ ಅಷ್ಟೇ 60,000 ಕೋಟಿಯಷ್ಟು ಬಂಗಾರದ ವಹಿವಾಟಾಗಿದೆ ಅಂತ. GST ಹೊರೆ ಕಡಿಮೆ ಆಗಿರೋದ್ರಿಂದ ಧನತ್ರಯೋದಶಿ ನಿಜವಾಗ್ಲೂ ಎಲ್ಲರಿಗೂ ಧನ ಸಮೃದ್ಧಿಯನ್ನು ಉಂಟು ಮಾಡಿ ದೊಡ್ಡ ದೀಪಾವಳಿ ಉಡುಗೊರೆ ಅಂತ ಅನಿಸುತ್ತೆ. ಈ ಒಂದು ಸಂದರ್ಭ ಚೆನ್ನಾಗಿದೆ. ಅಂತೂ ಈ ವಾರ ಒಳ್ಳೆಯ ಶುರುವಿನೊಂದಿಗೆ ಶುರುವಿನೊಂದಿಗೆ ವಾರವು ಕೂಡ ಚೆನ್ನಾಗಿರಲಿ ಅಂತ ಆಶಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.